ಓಕೆ ಸರ್, ಆದ್ರೆ ಮೇಡಮ್ ನೋಡಿರೋದು ರಾಯಲ್ ವರ್ಕು. ಮುಂದೆ ಏನಾದ್ರು ಆ ಮನೇಲಿ ಕಷ್ಟ ಅನ್ಸಿ ಮನೆಯವ್ರ ವಿರುದ್ಧ ತಿರುಗಿದ್ರೆ ಏನ್ ಮಾಡೋದು ಸರ್? ರೈಟ್. ಈ ಅನುಮಾನ ನಿಮ್ಗೆ ಯಾತಕ್ಕಪ್ಪ? ಅವಳು ಎಲ್ಲರ ಜೊತೆಗೆ ಹೊಂದ್ಕೊಂಡು ಇದ್ದಾಳೆ ತಾನೆ? ಇದಾರೆ ಯಜಮಾನ್ರೆ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಏನಾದ್ರೂ ಕಷ್ಟ ಆಗಿ ತಿರುಗಿ ಬಿದ್ರೆ ಹೇಗೆ ಅನ್ನೋ ಅನುಮಾನ. ಇದು ಅವಳ ಮನೆ. ಅವಳೇ ನಿಮ್ಮೆಲ್ರಿಗೂ ಸಂಬಳ ಕೊಡ್ತಾ ಇದ್ರು. ಎಲ್ರಿಗೂ ಅವಳೇ ಯಜಮಾನಿ ಅನ್ನೋ ಭಯ ಭಕ್ತಿ ಎಲ್ಲ ಇತ್ತು. ಅವಳೇ ಏನ್ ತಪ್ಪು ಮಾಡಿದ್ರು ನೀವುಗಳು ಅವಳನ್ನ ಕ್ಷಮೆ ಕೇಳ್ತಾ ಇದ್ರಿ. ಆದ್ರೆ ಈಗ ಜಾನ್ಸಿ ಒಬ್ಬರ ಮನೆಯಲ್ಲಿ ಸೊಸೆ ಆಗಿದ್ದಾಳೆ. ಅಲ್ಲಿ ಯಜಮಾನಿಕೆ ಇನ್ನೊಬ್ಬರ ಕೈಯಲ್ಲಿ ಇದೆ. ಅದೇ ಆ ಅಜ್ಜಿ ಇರಲ್ಲ, ಅವ್ರ ಕೈಲಿದೆ. ಅವರು ಒಂಥರ ಮೇಷ್ಟ್ರ ತರ. ಈಗ ಸ್ಕೂಲಲ್ಲಿ ಟೀಚರು ಕಿವಿ ಹಿಂಡಿ ಪಾಠ ಹೇಳ್ಕೊಡಲ್ವಾ, ಆಗ ಅವ್ರು ಎಲ್ಲಾನು ಕಲ್ಸ್ಕೊಡ್ತಾರೆ. ತಪ್ಪು ಮಾಡಿದ್ರೆ ತಿದ್ದುತ್ತಾರೆ, ಒಳ್ಳೇದ್ ಮಾಡಿದ್ರೆ ಶಬಾಸ್ ಅಂತಾರೆ. ನನ್ನ ಮೊಮ್ಮಗಳನ್ನ ಒಂದು ಮನೆಯ ಗೃಹಿಣಿಯನ್ನಾಗಿ ತಯಾರು ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಪರ್ಮಿಷನ್ ಕೇಳೋ ನೆಸೆಸಿಟಿ ಇಲ್ಲ ಪಲ್ಲವಿ, ಬರ್ಬೋದು. ಏಯ್, ನಾನ್ ಯಾಕೆ ನಿನ್ ಪರ್ಮಿಷನ್ ತಗೊಬೇಕು? ಇದೇ ನಿನ್ ಮನೆನಾ ಅಥವಾ ನಿನ್ ಆಫೀಸಾ? ನೀನು ನನ್ ಜಾಗಕ್ಕೆ ಬಂದಿರೋದು, ನಾನ್ ನಿನ್ ಜಾಗಕ್ಕಲ್ಲ. ನಾನು ಹಾಗೆ ಹೇಳ್ದೆ. ನಾನೇನಾದ್ರು ಇದು ನಂದು ನನ್ ಗಂಡ ರಾಘು ರೂಮ್ ಅಂತ ಏನಾದ್ರು ಹೇಳಿದ್ನ? ನೀನು ಇನ್ನೊಂದ್ ಮನೆಗ್ ಮದ್ವೆ ಆಗಿ ಹೋಗಿರೋಳು. ನೀನು ಆ ಮನೆ ಸೊಸೆ. ನಿನ್ನ ಅಧಿಕಾರದ ದರ್ಪ ಏನಿದ್ರು ಅಲ್ಲಿ. ಈ ಮನೆಗ್ ಬರೀ ನೆಪ ಅಂತೇನಾದ್ರು ಹೇಳಿದ್ನ ಪಲ್ಲವಿ? ಇಲ್ಲ ತಾನೆ? ಹೇಳಿದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಇನ್ನ ನೀನ್ ಏನೇ ತಿಳ್ಕೊಂಡಿದ್ಯಾ? ಅದು ನಮ್ಮ ಜನ ನಿನ್ ಬಾಯಿಗೆ ಬಂದಾಗ ಅಂತೀಯ ಅಂದ್ರೆ ನಿನಗೆ ಎಷ್ಟೇ ಕೊಬ್ಬಿರ್ಬೇಕು. ನಮ್ಮ ಮನೆಯವ್ರಿಗೆ ಬಯೋದಕ್ಕೆ ನಿನಗೆ ಎಷ್ಟೇ ಧೈರ್ಯ ಸಾಕ್ ನಿಲ್ಲಿಸ್ತ್ಯಾ? ನಿಮ್ ಮನೆಯವ್ರು ಅಂದಿದ್ದಕ್ಕೆ ನಿನಗೆ ಈ ಲೆವೆಲ್ ಕೋಪ ಬರ್ತಿದೆ. ಅದೇ ನನಗೆ ನನ್ ತವ್ರನ್ನ ನನ್ ತಾತನ್ ಬೈದಾಗ ಇನ್ ನನಗೆ ಎಷ್ಟು ಕೋಪ ಬಂದಿರ್ಬೇಡ. ನಿನಗೆ ಈ ಮನೆಯವ್ರ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚು ನಮ್ ತಾತನ್ ಮೇಲೆ ನನ್ ತವ್ರ ಮೇಲೆ ನನಗಿದೆ. ಅಂದ ಮೇಲೆ ಅವ್ರ ಬಗ್ಗೆ ಎಲ್ಲ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಂಡು ನಾನು ಸುಮ್ಮನಿರ್ತೀನಿ ಅನ್ಕೊಂಡಿದ್ದೀರಾ? ನನ್ ಆಟಿಟ್ಯೂಡ್ ಕೋಪನ ಬಿಟ್ಟಿರ್ಬೋದು, ಆದ್ರೆ ಮರ್ತಿಲ್ಲ. ಮೈಂಡ್ ಇಟ್. ಏಯ್, ಇದು ನಮ್ ಮನೆ ಅಲ್ಲ, ನಿನ್ ತವ್ರ ಮನೆ. ಆದ್ರೆ ಇದು ನನ್ ಗಂಡನ್ ಮನೆ. ಸಾಯೋವರೆಗೂ ಇಲ್ಲೇ ಇರ್ತೀನಿ. ನಿನಗಿಂತ ಹೆಚ್ಚಾದ ಅಧಿಕಾರ ನನಗಿದೆ. ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯಾ? ಅಹಂಕಾರ ತೋರ್ಸಿರೋ ನಿನ್ ಬಗ್ಗೆ ನಿಂಗೆ ಅಸಹ್ಯ ಅನ್ಸ್ತಿಲ್ವಾ? ಮಾಡೋದೆಲ್ಲ ಮಾಡಿ ಇವಾಗ ಬಾಧ ಮಾಡ್ತಿದ್ಯಾ? ಅಷ್ಟಕ್ಕೂ ನಮ್ಮ ಮನೆಯವ್ರೇನು ಇನ್ನ ಸುಮ್ಮನೆ ಬೈದಿಲ್ಲ. ನೀನ್ ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ ಅಂತಾನೆ ಬೈದಿದ್ದು. ನನ್ನನ್ ಬೈಲಿ, ನನ್ ಮನೆಯವ್ರು ನಾನು ಅದಕ್ಕೆ ಯಾವ ರೈಟ್ಸು ಇಲ್ಲ. ವಾದ ಮಾಡ್ಬೇಡ. ಅಜ್ಜಿ ಹತ್ರ ನಮ್ಮ ಮನೆಯವ್ರ ಹತ್ರ ಬಂದು ಸಾರಿ ಕೇಳು. ವಾಟ್? ಸಾರಿ? ನಾನು ಅದು ಜೋಕಿಂಗ್. ನಂದಲ್ದೇ ಇರೋ ತಪ್ಪಿಗೆ ನನ್ ಯಾವತ್ತೂ ಸಾರಿ ಕೇಳಿಲ್ಲ, ಕೇಳೋದು ಇಲ್ಲ. ನಿನ್ನಿಂದ ಎಲ್ರಿಗೂ ಹಾಟ್ ಆಗಿದೆ. ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥ ಆಗಲ್ವಾ? ಹೀಗೆ ವಾದ ಮಾಡ್ತಿದ್ಯಾ, ಬಂದ್ ಸಾರಿ ಕೇಳ್ತೀಯಾ? ಕೇಳಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನೋಡ್ ಜಾನ್ಸಿ, ನೀನ್ ತಪ್ಪು ಮಾಡ್ತಿದ್ಯಾ. ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋರ್ಗೆ ಇನ್ನೊಂದ್ಸತಿ ರಿಪೀಟ್ ಆಗ್ಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಿದ್ದೀನಿ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನು ಆಗಲ್ಲ ಅನ್ನೋದು ನಿನಗೆ ಅರ್ಥ ಆಗಿ ಈ ರೂಮಿಂದ ಆಚೆ ಹೋಗ್ತೀಯಾ. ದಟ್ಸ್ ಆಲ್. ನಾನ್ ಸುಮ್ಮನೆ ಹೋಗಲ್ವೇ? ನಿನ್ನಿಂದ ಏನು ಆಗಲ್ವೇ? ಕೊನೆಯದಾಗಿ ಹೇಳ್ತಿದ್ದೀನಿ, ಒಂದು ಎಲ್ರ ಹತ್ರ ಸಾರಿ ಕೇಳು. ನಾನು ಕೊನೆದಾಗೆ ಹೇಳ್ತಿದ್ದೀನಿ, ನೀವೆಲ್ಲರೂ ನನ್ನ ತವ್ರ ಬಗ್ಗೆ ಅಂದಿದ್ದೀರಾ. ಅದಕ್ಕೆ ಸರಿಯಾಗಿ ತಿರುಗಿಸಿ ನಾನ್ ಕೊಟ್ಟಿದ್ದೀನಿ. ಅಂದ್ಮೇಲೆ ಅದಲ್ಲಿಗೆ ಸರಿ ಹೋಯ್ತು. ಇದನ್ನ ಮುಂದುವರ್ಸೋದಕ್ಕೆ ಬಂದ್ರೆ ಅದ್ರ ಎಫೆಕ್ಟ್ ಬೇರೆನೇ ಇರುತ್ತೆ. ಹೇಳ್ತಿದ್ದೀನಿ ತಾನೆ, ಸುಮ್ನೆ ಹೋದ್ರೆ ಸರಿ. ಇದು ನನ್ ರೂಮು, ನನ್ ಗಂಡನ್ ಮನೆ. ನನಗೂ ವಯಸ್ಸು ಜೋರಾಗೆ ಇದೆ. ಕೇಳ್ತ್ಯಾ? ನೋಡ್ತೀರ ಅನ್ಭವಿಸ್ತಾ ನೀನು. ಔಟ್. ಅಣ್ಣ, ನೀನ್ ಏನ್ ಮಾಡ್ತಿದ್ಯಾ? ನಾನೇನ್ ಮಾಡ್ಲಿ ಪಲ್ಲವಿ, ಸುಮ್ನೆ ಕೂತಿದ್ದೀನಿ. ನಂಗೂ ಕಣ್ ಕಾಣಿಸ್ತಿದೆ ಅಣ್ಣ. ಅಂದ್ರೆ ಆ ಜಾನ್ಸಿ ವಿಷಯದಲ್ಲಿ ನೀನ್ ಏನ್ ನಿರ್ಧಾರ ಮಾಡಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡಣ. ಪುಸ್ತಕ ಮಾಡಕ್ಕೆ ಏನಿದೆ ಪಲ್ಲವಿ? ಜಾನ್ಸಿ ಅವ್ರನ್ನ ಈಗ ಹೊರಗಡೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಾಗಿದೆಯಲ್ವಾ? ಎಲ್ಲಿ ಅವಳನ್ನ ಕಳ್ಸೋದಕ್ಕೆ ನೀನ್ ಅವಕಾಶನೇ ಕೊಟ್ಟಿಲ್ವಲ್ಲ. ನಾವ್ ಹೇಗಾದ್ರು ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಕ್ ನೋಡ್ತಿದ್ರೆ ನೀನ್ ಅವಳನ್ನ ಈ ಮನೇಲಿ ಉಟ್ಕೊಳಕ್ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ಯಾ ಅಲ್ವಾ? ಪಲ್ಲವಿ, ಇವಾಗ ನಾನೇನ್ ಮಾಡ್ದೆ? ಅದೇನೋ ಹೇಳ್ತಾ ನೋಡು, ನಾನ್ ಹೊಡ್ದಾಗ ಮಾಡ್ತೀನಿ, ನೀನ್ ಅರ್ಥ ಮಾಡು ಅಂತ. ಹಾಗೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರಾ ಹೇಗೆ? ಸುಮ್ನೆ ಏನೇನೋ ಮಾತಾಡ್ಬೇಡ ಪಲ್ಲವಿ. ನಾನು ಯಾಕೆ ಆ ರೀತಿ ಪ್ಲಾನ್ ಮಾಡ್ಲಿ? ಅಷ್ಟಕ್ಕೂ ನಾನು ಯಾಕೆ ಅವ್ರನ್ನ ಉಳಿಸ್ಕೋಬೇಕು ಹೇಳು? ಆ ಪ್ರಶ್ನೆಗೆ ನೀನೇ ಉತ್ತರ ಕೊಡ್ಬೇಕು. ಅಣ್ಣ, ನಿನ್ ಮನ್ಸಾಕ್ಷಿ ಮೇಲೆ ಆಣೆ ಮಾಡಿ ಹೇಳು, ನಿನ್ ಮನ್ಸಲ್ಲಿ ಅವಳು ಇಲ್ಲ ಅಂತ. ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಪಲ್ಲವಿ. ನನ್ನ ಮನ್ಸಲ್ಲಿ ಅವ್ರು ಯಾಕೆ ಇರ್ತಾರೆ ಅಂತ ನಾನು ಏನ್ ಮಾಡಿದೀನಿ? ನೀನ್ ಮಾಡಿರೋದು ಒಂದಾ ಎರಡ? ಅವಳು ಕೂತ್ ಅನ್ಕೊಟ್ಟು ಡ್ಯಾನ್ಸ್ ಮಾಡ್ದೆ. ಅವತ್ತೇ ಹೇಳಿದ್ನಲ್ಲ ಪಲ್ಲವಿ, ಅದು ಸುಳ್ಳು ಅಂತ. ಅದ್ ಒಂದ್ ವಿಷಯ ಸಾಕಾಗಿತ್ತು. ಅಣ್ಣ ಮನೆಯಿಂದ ಗೊತ್ತೋಡ್ಸಕ್ಕೆ ಎಷ್ಟ್ ಚೆನ್ನಾಗ್ ಪ್ಲಾನ್ ಮಾಡಿದ್ವಿ, ಎಲ್ಲ ಹಾಳ್ ಮಾಡ್ಬಿಟ್ಟೆ. ನೀ ತುಂಬಸಕ್ಕೆ ಕಷ್ಟಪಟ್ಟು ಸಾಕಪ್ಪ ಸಾಕು ಅಂತ ಅವಳೆ ಮನೆ ಬಿಟ್ಟು ಹೋಗಿರೋಳು. ಆದ್ರೆ ನೀನು ಅವಳು ಹೇಳ್ಕೊಟ್ಟು ಅವಳು ಇಲ್ಲೇ ಉಳ್ಕೊಳೋ ತರ ಮಾಡ್ದೆ. ಅವಳು ಸೋಲ್ತಾಳಂತ ಗೊತ್ತಾದ ತಕ್ಷಣ ಅವಳ ಪರವಾಗಿ ನಿಲ್ಲೋ ನೀನು ಒಂದ್ಸಲನಾದ್ರೂ ನಮ್ ಸಪೋರ್ಟಿಗೆ ನಿಂತಿದ್ಯಾ? ಅವಳಿಂದಾಗಿ ನನ್ ಗಂಡನ ಮನೆಗೆ ಬಿಟ್ಟು ಬಂದಿದ್ದೀನಿ. ನನ್ ಜೀವನ ನಿನ್ ಕೈಯಲ್ಲಿದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ಯಾ? ಅದಕ್ಕೋಸ್ಕರನೇ ಅಲ್ವಾ ಪಲ್ಲವಿ ಅವ್ರ ಹತ್ರ ಡಿವೋರ್ಸ್ ಕೇಳಿರೋದು? ನನಗೆ ಯಾಕೋ ಆಗ ಅನಿಸ್ತಿಲ್ಲ. ಹೇಗಾರು ಮಾಡಿ ಜಾನ್ಸಿನ ಈ ಮನೇಲಿ 10 ದಿನ ಉಳಿಸ್ಕೊಂಡ್ರೆ ಇವ್ರೆ ಅವಳಿಗೆ ಅಡ್ಜಸ್ಟ್ ಆಗ್ತಾರೆ ಬಿಡು ಅಂತ ಅನ್ಕೊಂಡಿರೋ ತರ ಇದೆ. ಪ್ಲೀಸ್ ಪಲ್ಲವಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಬರೀ ಬಾಯಲ್ಲಿ ಹೇಳ್ತಿದ್ದೆ ಅಷ್ಟೇ, ಆ ತರ ನಿನ್ ನಡವಳಿಕೆ ಕಾಣಿಸ್ತಿಲ್ಲ. ಅಂದ್ರೆ ಇವತ್ತವಳು ನಮ್ಮ ಮನೆಯವ್ರ ವಿರುದ್ಧ ಎಷ್ಟೆಲ್ಲ ಮಾತಾಡಿದ್ಲು. ಹಾಗ ನೀನು ನಮ್ಮ ಮನೆಯವ್ರ ಬಗ್ಗೆ ಮಾತಾಡಕ್ ನೀನ್ ಯಾರು ಅಂತ ಒಂದೇ ಒಂದ್ ಮಾತಾದ್ರು ಕೇಳ್ದ. ಆ ಕೊಬ್ಬನ್ ರಾಣಿ ಅಜ್ಜಿ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ಸುಮ್ನೆ ಗರ್ಡ್ ಕಂಬ ತರ ನಿಂತಿದೆ. ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ದ. ನೀನ್ ಹೀಗೆ ಇದ್ರೆ ನಾವ್ ಅವಳನ್ನ ಮನೆ ಬಿಟ್ಟು ಹೇಗ್ ಕಳ್ಸಕ್ಕಾಗುತ್ತೆ? ನಾನ್ ನನ್ ಗಂಡನ ಮನೆಗೆ ಹೇಗ್ ಹೋಗಕ್ಕಾಗುತ್ತಣ್ಣ? ಇವಾಗ ನಾನು ಏನ್ ಮಾಡ್ಬೇಕು? ಅದನ್ನು ನಾನೇ ಹೇಳ್ಬೇಕಣ್ಣ. ನೀನ್ ಮಾತಾಡು. ನಮ್
ಮನೆಯವ್ರ ಬಗ್ಗೆ ನಿನಗೆ ಮಾತಾಡಕ್ ಅಧಿಕಾರ ಯಾಕೆ ಕೊಟ್ರು ಅಂತ ನೀನ್ ಕೇಳು. ನಿನ್ ನಾಲ್ಗಡೆ ಮುಖ್ಯ ಆಗಿದ್ರೆ ಅವಳ ಕೈಯಲ್ಲಿ ಅಜ್ಜಿ ಹತ್ರ ನಮ್ ಮನೆಯವ್ರ ಹತ್ರ ಸಾರಿ ಕೇಳ್ಸು. ಇಲ್ಲ ಅಂದ್ರೆ ನಿನ್ ಮನ್ಸಲ್ಲಿ ಅವಳು ಇದ್ದಾಳೆ ಅಂತ ಒಪ್ಕೋ. ಇಲ್ಲ ಇಲ್ಲ ಪಲ್ಲವಿ, ಅಂದ್ಮೇಲೆ ಸಾರಿ ಕೇಳ್ಸು ಅಷ್ಟೇ ತಾನೆ? ಇವಾಗ್ಲೇ ಕೇಳ್ತಾರೆ. ಝಾನ್ಸಿ ಝಾನ್ಸಿ ಮೇಡಮ್, ಝಾನ್ಸಿ ಮೇಡಮ್ ನಿಮ್ಗೆ ಹೇಳ್ತಿರೋದು, ಹೊರಗಡೆ ಬನ್ನಿ. ಏನ್ ಯಜಮಾನ್ರೆ? ಮೊದಲು ಡೋರ್ ಓಪನ್ ಮಾಡಿ. ಬಟ್ಟೆ ಬದಲಾಯಿಸಿದೀನಿ ಯಜಮಾನ್ರೆ, ಒಂದ್ 5 ನಿಮಿಷ. ನೀವೇನಾದ್ರೂ ಮಾಡ್ಕೊಡ್ರಿ, ಮೊದಲು ಡೋರ್ ಓಪನ್ ಮಾಡ್ರಿ. ಛೀ, ಅದೇನ್ ಪೋಲಿನಪ್ಪ, ಬಟ್ಟೆ ಬದಲಾಯಿಸ್ತೀನಿ ಅಂತ ಹೇಳಿದ್ರು ಬಾಗಿಲು ತೆಗಿ ಅಂತ ಹೇಳ್ತೀರಾ. ಎಷ್ಟು ಪ್ರೀತಿ ಅಲ್ವಾ ನನ್ ಮೇಲೆ ನಿಮಗೆ? ನನಗ್ ಗೊತ್ತು ನನ್ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ, ಆದ್ರೆ ಮನೆಯವ್ರ ಮುಂದೆ ಒಪ್ಕೋತಿಲ್ಲ. ಯಾವ ಪ್ರೀತಿನೂ ಇಲ್ಲ, ಮಣ್ಣನ್ ಗಟ್ಟಿನೂ ಇಲ್ಲ. ಮೊದಲು ಡೋರ್ ಓಪನ್ ಮಾಡ್ರಿ. ಯಾಕ್ ರಾಘು, ಮನೇಲಿ ಯಾರು ಇಲ್ವಾ? ಮನೇಲಿ ಯಾರು ಇದ್ದಾಗ ತಾನೆ ನಿನಗೆ ಈ ರೀತಿ ನನ್ ಮೇಲೆ ಪ್ರೀತಿ ಹುಟ್ಟೋದು. ಆದ್ರೆ ಏನ್ ಮಾಡೋದು, ನಾನ್ ಈ ಮನೆಗೆ ತಕ್ಕ ಸೊಸೆ ಆಗೋ ತನಕ ನಾವಿಬ್ರಿಗೂ ಫಸ್ಟ್ ನೈಟ್ ಮಾಡೋಣ ಅಂತ ಹೇಳಿದಾರಲ್ಲ. ಆದ್ರೂ ಅವ್ರು ಶಾಸ್ತ್ರ ಮಾಡೋದಕ್ ಮೊದ್ಲೇನೆ ನಾವಿಬ್ರು ತಪ್ಪು ಮಾಡ್ಬೋದಾ? ನೋಡಿ, ಸುಮ್ನೆ ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಮೊದಲು ಡೋರ್ ಓಪನ್ ಮಾಡ್ರಿ. ನನ್ ಬಟ್ಟೆ ಬದಲಾಯಿಸೋದ್ ಬೇಡವಾ? ಹಾಗೆ ಓಪನ್ ಮಾಡ್ಬಿಡ್ಲಾ? ಬಟ್ಟೆ ಚೇಂಜ್ ಮಾಡ್ಕೊಂಡು ಓಪನ್ ಮಾಡ್ರಿ. ಅಯ್ಯೋ, ಅದೇನ್ ಅರ್ಜೆಂಟ್ ಮಾಡ್ತಿರೋ. ಸರಿ ಇರಿ, ಬಟ್ಟೆ ಚೇಂಜ್ ಮಾಡಲ್ಲ, ಇದೇ ಬಟ್ಟೆಲೆ ಬರ್ತೀನಿ. ಏನಾಯ್ತು ಯಜಮಾನ್ರೆ, ಯಾಕೆ ಎಲ್ರು ಹೀಗ್ ನೋಡ್ತಿದ್ದಾರೆ? ನೋಡಿ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಯಾವ ಭಾವನೆನೂ ಇಲ್ಲ. ಇದು ನಾನು ನಿಮ್ಗೆ ಎಷ್ಟೊಂದು ಸತಿ ಹೇಳಿದೀನಿ. ಓ, ಎಲ್ರು ಇದಾರೆ ಅಂತ ಈ ರೀತಿ ಹೇಳ್ತಿದ್ದೀರಾ? ಮೊದಲು ಈ ನಾಟಕ ನಿಲ್ಸಿ ಮೇಡಮ್. ನೀವು ಈ ಮನೇಲಿ ಇರಬೇಕು ಅಂತಂದ್ರೆ ಈ ಮನೆ ರೂಲ್ಸ್ ನಲ್ಲಿ ಫಾಲೋ ಮಾಡ್ಲೇಬೇಕು. ಅದನ್ನ ಮಾಡ್ತಿದ್ದೀನಲ್ಲ. ಈಗ ನನ್ ಕಡೆಯಿಂದ ಏನ್ ಮಿಸ್ಟೇಕ್ ಆಗಿದೆ? ದೊಡ್ಡ ಮಿಸ್ಟೇಕ್ ಮಾಡಿದೀರಾ. ನಮ್ಮ ಮನೆಯವ್ರು ಎಲ್ರಿಗೂ ಬೇಜಾರು ಮಾಡಿದೀರಾ. ಅದಕ್ಕೆ ನಮ್ಮ ಮನೆಯವ್ರು ಎಲ್ರಿಗೂ ನೀವು ಸಾರಿ ಕೇಳಲೇಬೇಕು. ನಾನ್ ಯಾಕೆ ಕೇಳ್ಬೇಕು? ನ್ಯಾಯವಾಗಿ ನೋಡಿದ್ರೆ ಇವರೆಲ್ಲ ನನ್ನ ಹತ್ರ ಸಾರಿ ಕೇಳ್ಬೇಕು. ನಮ್ಮ ಮನೆಯವ್ರಿಗೆ ಬಾಯಿಗೆ ಬಂದಿರೋದು ಮಾತಾಡಿರೋದು ನೀವು. ನಿಮ್ಗೆ ಏನ್ರಿ ಅಧಿಕಾರ ಇದೆ ಅಂತ ಆ ರೀತಿ ಮಾತಾಡ್ತೀರಾ? ನಿಮ್ಮಿಂದ ಎಲ್ರಿಗೂ ಹರ್ಟ್ ಆಗಿದೆ. ಸುಮ್ಮನೆ ಬಾದ ಮಾಡದೆ ಎಲ್ರಿಗೂ ಸಾರಿ ಕೇಳಿ. ಚಾನ್ಸೇ ಇಲ್ಲ. ನನ್ನ ಬಗ್ಗೆ ನಮ್ ತಾತನ ಬಗ್ಗೆ ಮಾತಾಡಿ ಹರ್ಟ್ ಮಾಡಿರೋದು ನಿಮ್ಮ ಮನೆಯವರು. ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನನಗದೆಲ್ಲ ಗೊತ್ತಿಲ್ಲ. ನೀವಿರೋದು ನಮ್ಮ ಮನೇಲಿ. ನೀವಿಲ್ಲಿ ಇರ್ಬೇಕು ಅಂತಂದ್ರೆ ನಮ್ಮ ಮನೆಯವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ. ಅವ್ರು ಹೇಳಿದ್ದೆ ರೂಲ್ಸ್, ಅವ್ರು ಮಾಡಿದ್ದೆ ಕಾನೂನು. ನೀವು ಸಾರಿ ಕೇಳಬೇಕು ಅಂದ್ರೆ ಕೇಳಬೇಕಷ್ಟೇ. ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇ. ಹಾಗಿದ್ರೆ ನಮ್ಮ ಮನೇಲಿ ನಿಮಗ್ ಜಾಗ ಇಲ್ಲ. ನೀವು ಎಲ್ಲರ ಹತ್ರ ಸಾರಿ ಕೇಳಿದ್ರೆ ಮಾತ್ರ ಈ ಮನೇಲಿ ಇರೋದಕ್ಕೆ ಅವಕಾಶ ಇಲ್ಲ. ನಾನ್ ತಪ್ಪು ಮಾಡಿಲ್ಲ, ನಾನು ಯಾರ ಹತ್ರನೂ ಸಾರಿ ಕೇಳೋದು ಇಲ್ಲ. ಹೌದಾ? ಸರಿ, ಹಾಗಾದ್ರೆ ನಿಮಗೆ ಈ ಮನೇಲಿ ಇರಕ್ಕೆ ಜಾಗ ಇಲ್ಲ. ಪ್ರಣವ್, ಪ್ರಣವ್, ಪ್ರಣವ್ ಎಲ್ಲಿದ್ಯೋ? ಬಾರು ಇಲ್ಲಿ. ಪ್ರಣವ್, ಹೇಳು ಮಾಮ್. ಪ್ರಣವ್, ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ. ಏನಿರ್ಬೋದು ಹೇಳು ನೋಡೋಣ. ಅದೇನು ಅಂತ ನೀನೇ ಹೇಳು ಮಾಮ್. ಗೆಸ್ ಮಾಡು ಪ್ರಣವ್. ಅಂತರ್ಮನೆ ನಮ್ಗೆ ಹಾಳಾಗಿರುತ್ತೆ, ಅದ್ರ ಕಂಡು ನಿಮ್ಮ ಮುಂಗೆ ಈ ರೀತಿ ಖುಷಿಯಾಗಿರುತ್ತೆ. ಅಷ್ಟು ಗೊತ್ತಾಗಲ್ವ ನಾವು? ಜೀವನದಲ್ಲಿ ನಾನು ಖುಷಿಯಾಗಿರೋದನ್ನ ನೀನ್ ಸಹಿಸಲ್ಲ ಅನ್ಸುತ್ತಲ್ವಾ ನಾಗಾರ್ಜುನ್? ಆದ್ರೆ ನಿನ್ನ ಖುಷಿ ಬೇರೆಯವ್ರ ಸಂತೋಷನ ಕಿತ್ಕೊಳ್ಳೋದೇ ಆಗಿರುತ್ತಲ್ಲ, ಅದೊಂದೇ ಬೇಜಾರು ತುಳಸಿ. ಹೌದು, ನನ್ ಕ್ಯಾರೆಕ್ಟರ್ ಹಾಗೆ. ನಾನು ನನ್ ಮಕ್ಕಳು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ನನ್ನ ಆಸೆ, ಕನಸು. ಇವಾಗ ಏನಾಯ್ತು ಅಂತ ಹೇಳು ಮಾಮ್. ಚಾನ್ಸಿನ ರಾಘವೇಂದ್ರ ಮನೆಯಿಂದ ಆಚೆ ಹಾಕಿದಾನೆ. ಅವಳ ಮದುವೆ ಆಯ್ಸು ಇಲ್ಲಿಗೆ ಮುಗೀತು. ಝಾನ್ಸಿ ವಾಪಸ್ ಬರೋ ಟೈಮ್ ಬಂತು. ಏನ್ ನಾಗಾರ್ಜುನ್, ಝಾನ್ಸಿ ಹಠದಿಂದ ಬದುಕ್ತಾಳೆ ಅಂತ ಹೇಳ್ತಾ ಇದ್ದೆ, ಆದ್ರೆ ನೋಡ್ದ್ಯಾ ಅವ್ರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಇಂಥ ಗುಡ್ ನ್ಯೂಸ್ ಗಳನ್ನ ಕೇಳಿ ನೀನು ಸಂಭ್ರಮ ಪಟ್ಟಿರೋದನ್ನ ನಾನು ತುಂಬಾ ಸಲ ನೋಡಿದ್ದೀನಿ ತುಳಸಿ. ಆದ್ರೆ ಯಾವ್ದ್ರಲ್ಲೂ ಕೂಡ ರಿಸಲ್ಟ್ ನಿನ್ ಪರವಾಗಿ ಬಂದೇ ಇಲ್ಲ. ಗೆಲುವು ನಿಂದಾಗಿಲ್ಲ. ಇಲ್ಲಿವರೆಗೂ ನಿನ್ ಜೀವನಕ್ಕೆ ಇವೆಲ್ಲ ಸಿಕ್ಕಿರೋ ಭರವಸೆಗಳು ಅಷ್ಟೇ. ಆದ್ರೆ ಈ ವಿಚಾರದಲ್ಲಿ ಗೆಲುವು ನಂದೆ, ಕಪ್ಪು ನಂದೇ ನಾಗಾರ್ಜುನ್. ಈ ವಿಷಯನ ಯಾರಿಗ್ ಮೊದಲು ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಟಿಸ್ತೇನೆ. ಬೇಡ, ನಿಮ್ಮಮ್ಮ ಹೇಳಿದ ವಿಷಯನ ಕೇಳಿ ಮದುವೆ ಸೂಟ್ನ ಆರ್ಡರ್ ಮಾಡ್ಬೇಡ, ಸ್ವಲ್ಪ ವೇಟ್ ಮಾಡು. ಪ್ರಣವ್, ನೀನ್ ಖುಷಿಯಾಗಿರು, ಬೇಜಾರ್ ಮಾಡ್ಕೊಂಡ್ಬೇಡ. ನಿಮ್ಮ ಅಪ್ಪನಿದೆಲ್ಲ ಇದ್ದಿದೆ ಅಲ್ವಾ, ಅದ್ ನಿನಗೂ ಗೊತ್ತು. ನೋಡು, ನೀನ್ ಖುಷಿಯಾಗಿರು. ಝಾನ್ಸಿ ಯಾವತ್ತಿದ್ರು ನಿನ್ನ ಹತ್ರ ಬಂದೇ ಬರ್ತಾರೆ. ನಾನ್ ತಗೊಂಡ್ ಬರ್ತೀನಿ.
ಶಾಸ್ತ್ರ ಸಂಪ್ರದಾಯ ಧರ್ಮ ಅಧರ್ಮದ ಬಗ್ಗೆ ಮಾತಾಡೋ ಯಾವ ನೈತಿಕತೆನೂ ನಿಮ್ಗಿಲ್ಲ ಮೇಡಮ್. ಈ ಮಾತುಗಳು ನಿಮ್ ಬಾಯಲ್ಲಿ ಬರ್ತಿದೆ ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ್ ಆಗ್ತಿದೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಹೌದಲ್ಲ, ಯಾರ್ ಮಾಡಿದ್ರು ತಪ್ಪೆ ತಾನೆ. ಹಾಗಿದ್ರೆ ನಿಮ್ಮನ್ನ ಮಾಡಿದ್ರು ತಪ್ಪೆ, ಅವ್ರು ಯಾವ ಶಿಕ್ಷೆ ಕೊಡ್ತೀಯ? ಇದು ಇವ್ರ ಮನೆ, ಇವರು ದೊಡ್ಡವರು, ಹಾಗಾಗಿ ದೊಡ್ಡವರು ಹೇಳ್ದಾಗ ಕೇಳ್ಬೇಕಾಗಿರೋದು ನಿಮ್ ಕರ್ತವ್ಯ. ಆದ್ರೆ ನೀವು ಲಿಮಿಟ್ ಮೀರಿ ನಡ್ಕೊಂಡಿದ್ದೀರಾ. ಆದ್ರಿಂದ ನೀವು ಮನೇಲಿ ಇರ್ಬೇಕು ಅಂತಂದ್ರೆ ಸಾರಿ ಕೇಳಿದ್ರೆ ಮಾತ್ರ ಅವಕಾಶ. ನಿನಗೋಸ್ಕರ ಆಸ್ತಿ ಅಂತಸ್ತು ನನ್ನ ಲಕ್ಸುರಿ ಲೈಫ್ ಬಿಟ್ಟು ಬಂದೆ. ಅದಕ್ಕೆ ನಿನ್ ಕೂಡ ಬಹುಮಾನ ಇದೆನಾ? ನನ್ನವ್ರನ್ನೆಲ್ಲ ಬಿಟ್ಟು ನಿನ್ನ ನಂಬಿ ಬಂದಿದ್ದಕ್ಕೆ ಇದೇನಾ ನಿನ್ ನಂಬಿಕೆ ಉಟ್ಕೊಳ್ಳೋ ರೀತಿ? ಈಗೇನಾ ನಿನ್ನ ಜೊತೆ ನಿಂತ್ಕೊಳ್ಳೋ ರೀತಿ? ಮೊದಲು ನನ್ನ ಫ್ಯಾಮಿಲಿ ಜೊತೆ ನಿಂತ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನ ನಾನು ನಿಭಾಯಿಸಿದ್ದೀನಿ. ಅದೇ ಗಂಡನಾಗ್ ನೀನ್ ಏನ್ ಮಾಡ್ತಿದ್ಯಾ ರಾಘು? ನೀನೇ ಸರ್ವಸ್ವ ಅನ್ಕೊಂಡ್ ಬಂದಿರೋಳು. ಏನಾದ್ರೂ ನಿನಗೆ ಚಿಂತೆ ಇಲ್ವಾ? ನೋಡಿ, ನೀವು ಎಷ್ಟು ಮಾತಾಡಿದ್ರು ಅಷ್ಟೇ. ನೀವು ಮನೇಲಿ ಇರ್ಬೇಕು ಅಂದ್ರೆ ನಮ್ಮ ಮನೆಯವ್ರ ಹತ್ರ ಸಾರಿ ಕೇಳಲೇಬೇಕು. ಇಲ್ಲ ಅಂದ್ರೆ ಈ ಮನೆ ನಿಮಗ್ ಜಾಗ ಇಲ್ಲ. ಇದೇ ನಿನ್ ಕೊನೆ ಮಾತಾ? ಕೊನೆ ಮೊದಲು ಎಲ್ಲ ಇದೆ. ಹಾಗಿದ್ರೆ ನಿನ್ನ ನಂಬಿ ಬಂದಿದ್ದು ನನ್ ತಪ್ಪಲ್ವಾ? ನನ್ನ ನಂಬಿ ಅಂತ ಬಂದು ನಿಮ್ಮ ಹತ್ರ ಕೇಳ್ಕೊಂಡಿಲ್ಲ, ಅಥವಾ ನಿಮ್ಮ ಹತ್ರ ನಂಬಿಕೆ ಉಳಿಸ್ಕೋಬೇಕು ಅಂತ ನನಗೆ ಯಾವ ಆಲೋಚನೆನೂ ಇಲ್ಲ. ಹಾಗಿದ್ರೆ ನಾನ್ ಹೋದ್ರೂ ಕೂಡ ನೀನ್ ಕೇರ್ ಮಾಡಲ್ಲ ಅಂತಿದ್ಯಲ್ವಾ? ನೀವು ಇಷ್ಟೆಲ್ಲ ಈಗೋ ಇಟ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಹೋಗ್ತೀನಿ. ಇನ್ ಯಾವತ್ತೂ ನಿಮ್ ಮನೆ ಕಡೆ ನಾನು ತಿರ್ಗೋ ನೋಡಲ್ಲ. ಇಲ್ಲಿರೋವರೆಗೂ ನನ್ ಬೆಲೆ ಅರ್ಥ ಆಗಿಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ನನ್ ಬೆಲೆ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಗುಡ್ ಬೈ. ಸತ್ಯ, ನಮ್ ಮನೇಲಿ ಪೀಡೆ ತೊಲಗ್ತು. ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಇಷ್ಟು ದಿನ ನಮ್ನೆಲ್ಲ ಕಾಟದ ಗ್ರಾಚಾರ ಬಿಟ್ಟು ಹೋಯ್ತು. ಅಮ್ಮ, ಅಜ್ಜಿ, ದೊಡ್ಡಮ್ಮ, ದೊಡ್ಡಮ್ಮ, ಸಕ್ಸಸ್. ಅಪ್ಪ, ನಾನು ತುಳಸಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತಮ್ಮ. ಇನ್ನು ನಿನ್ ಹೊಟ್ಟೆ ತಣ್ಣಗಾಗಿಲ್ವಾ? ಅಪ್ಪ, ತಣ್ಣಗಾಗೋದು ಆಮೇಲೆ ಇರ್ಲಿ. ಅಲ್ಲಿ ಜಾನ್ಸಿ ಲೈಫಿಗೆ ಬೆಂಕಿ ಬಿದ್ದಿದೆ. ಅವಳ ಜೀವನ ಬೀದಿಗೆ ಬಂದಿದೆ. ಅದ್ರ ಬಗ್ಗೆ ಮೊದಲು ತಿಳ್ಕೊ. ಅದೇನೋ ಹೇಳ್ತಿದ್ದೀರ ನೀನು, ನಿಮ್ಮ ಮೊಮ್ಮಗಳು ಅವ್ರ ಕುಟುಂಬದವ್ರ ಜೊತೆ ಹಾಲಲ್ಲಿ ನೀರ್ ಬೆರ್ಕಾಗೆ ಬೆರ್ತು ಹೋಗ್ಬಿಟ್ಟಿದ್ದಾಳೆ ಅಂತ. ಆದ್ರೆ ಅವ್ರ ಗಂಡನೇ ಅವಳನ್ನ ಆಚೆಗೆ ತಳ್ಳಿದಾನೆ. ಅದನ್ನ ಮೊದಲು ತಿಳ್ಕೊ. ಇಷ್ಟು ದಿನ ನೀನು ಏನೇನೋ ಪ್ರಯತ್ನ ಪಟ್ಟೆ, ಏನೇನೋ ಸಾಕ್ಷಿಗಳನ್ನ ನನ್ನ ಮುಂದೆ ಇಟ್ಟೆ. ಯಾವುದು ಸತ್ಯ ಅಲ್ಲ ಅನ್ನೋದು ನನಗೆ ಗೊತ್ತಾದ್ಮೇಲೆ ನಿನ್ನನ್ನ ದೂರ ಇಟ್ಟೆ ನೋಡು. ಅದಕ್ಕೆ ನಿನ್ನ ಮನಸ್ಸಿಗೆ ಘಾಸಿಯಾಗಿ ಬುದ್ಧಿ ಭ್ರಮಣೆ ಆಗಿ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಖಂಡಿತ ಇಲ್ಲ ಅಪ್ಪ. ನಾನ್ ರಾಘವೇಂದ್ರ ವಿಚಾರವಾಗಿ ಏನೇನ್ ಪತ್ತೆ ಮಾಡಿದೆ ಅದೆಲ್ಲ ಸತ್ಯನೇ. ಆದ್ರೆ ಅನ್ಫಾರ್ಚುನೇಟ್ಲಿ ನಾನ್ ಕೊಟ್ಟ ಸಾಕ್ಷಿ ಅವ್ನ ಮುಖವಾಡನ ಬಯಲ್ ಮಾಡ್ಲಿಲ್ಲ ಅಷ್ಟೇ. ಅಪ್ಪ, ನಾನ್ ಅವತ್ ನಿನಗೆ ರಾಘವೇಂದ್ರಗೆ ಒಂದು ಫ್ಯಾಮಿಲಿ ಇದೆ ಅಂತ ಹೇಳ್ದೆ. ಆದ್ರೆ ನೀನ್ ಆ ವಿಷಯನ ನಂಬಿಲ್ಲ ತಾನೆ. ಆದ್ರೆ ಇವಾಗ ಸತ್ಯ ಆಯ್ತಲ್ವಾ? ಹಾಗೆ ನಾನು ಇವತ್ತು ಹೇಳ್ತಾ ಇರೋ ವಿಷಯದಲ್ಲೂ ಸತ್ಯ ಇದೆ ಅಪ್ಪ. ನಿನ್ನ ಬಾಯಿಂದ ಸತ್ಯ ಹೇಳ್ತಾ ಇರೋದು, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದು ಎರಡೂ ಒಂದೇ. ಇಲ್ಲಪ್ಪ, ಟ್ರಸ್ಟ್ ಮೀ, ನಾನ್ ತಿಳ್ಕೊಂಡೆ ನಿಮ್ಗೆ ಈ ವಿಚಾರ ಹೇಳ್ತಾ ಇರೋದು. ಅಂದ್ರೆ ನೀನು ಗೂಢಾಚಾರಿ ಕೆಲಸ ಮಾಡ್ತಾ ಇದ್ದೀಯ ಅಂದಾಗಾಯ್ತು. ಎಸ್, ಎಕ್ಸಾಕ್ಟ್ಲಿ, ಹೌದಪ್ಪ. ಯಾಕೆ ಅಂದ್ರೆ ಅಲ್ಲಿರೋದು ನಮ್ಮನೆ ಹೆಣ್ಮಗಳು. ಅವಳ ಬಗ್ಗೆ ನನಗೆ ಕನ್ಸರ್ನ್ ಇಲ್ಲದೆ ಇರುತ್ತಾ? ಕನ್ಸರ್ನ್ ಅಲ್ಲ, ನಿನ್ನ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇರೋ ಸ್ಕೆಚ್ ಅಂತ ಹೇಳು. ಅಯ್ಯೋ, ವಿಚಾರ ಏನೇ ಇರ್ಲಿ ಅಪ್ಪ, ಆದ್ರೆ ಜಾನ್ಸಿನ ಮನೆಯಿಂದ ಹೊರಗಡೆ ಹಾಕಿರೋದು ಸತ್ಯ. ಅದಕ್ಕೆ ಅಪ್ಪ ದೊಡ್ಡವ್ರು ಹೇಳೋದು, ಸಂಬಂಧ ಬೆಳೆಸ್ಬೇಕು ಅಂದ್ರೆ ಸ್ಟೇಟಸ್ ಮ್ಯಾಚ್ ಆಗ್ಬೇಕು. ಆ ಮನೆಯಲ್ಲಿ ನಮ್ಮ ಮಗಳು ಚೆನ್ನಾಗಿ ಬದುಕ್ತಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು, ಆಮೇಲೆ ಮದ್ವೆ ಮಾಡ್ಬೇಕು ಅಂತ. ಏ ಉಪದೇಶ ಮಾಡಬೇಡ. ಅಂತಸ್ತಿಗಿಂತ ಮನೆತನ ಮುಖ್ಯ. ನೀನ್ ಅನ್ಕೊಂಡಿರೋ ತರ ಮನೆತನ ಅಲ್ಲ ಅಪ್ಪ ಅವ್ರದ್ದು. ಹಾಗೆ ಆ ರಾಘವೇಂದ್ರ ಇದಾನಲ್ಲ, ಅವ್ರೇನ್ ಅಪರಂಜಿ ಅಲ್ಲ. ನಿನಗೆ ಏನಾದ್ರು ಅವನ ಬಗ್ಗೆ ಗೊತ್ತಾದ್ರೆ ನೀನೇ ಹೋಗಿ ನಮ್ ಜಾನ್ಸಿನ ವಾಪಸ್ ಕರ್ಕೊಂಡ್ ಬರ್ತೀಯಾ? ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕಳಿಸ್ಬಿಟ್ಟು ಪರೀಕ್ಷೆ ಮಾಡಿಸು. ಏನಾಗ್ತಿದೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಮತ್ತೆ ಅದೇ ಬಿಟ್ಟಿಲ್ ಕುಯ್ ಬರ. ನೀನು ಏನಾಗಿದೆ ನಿನ್ಗೆ? ಹೀಗಾಗೋಯ್ತಲ್ಲ ಅಂತ ನೀನ್ ಬೇಜಾರ್ ಮಾಡ್ಕೊಂಡ್ಬಿಡಪ್ಪ. ಜಾನ್ಸಿಗೆ ಮದ್ವೆ ಆಗಿದ್ರು ಪರವಾಗಿಲ್ಲ, ನನ್ ಮಗ ಪ್ರಣಗಿದಾನಲ್ಲ, ಅವನ್ ತಾಳಿ ಕಟ್ತಾನೆ.